ವಿದ್ಯಾರ್ಥಿಗಳೇ, 8ನೇ ತರಗತಿಯ ಕ್ಷೇತ್ರಗಳಿರ್ತದೆ. ನಿಮಗೆ 3 ಆಕೃತಿಗಳಿರ್ತದೆ, 3 ರೇಖಾಕೃತಿ. ಒಂದು ಆಯತಘನ, ಇನ್ನೊಂದು ಚೌಕಘನ, ಇನ್ನೊಂದು ಸಿಲಿಂಡರ್. ನಾವು ಆಯತಘನವನ್ನು ಪರಿಗಣಿಸಿದಾಗ ಆಯತಘನ 4 ಬಾಹುಗಳುಳ್ಳ ಈ ಆಯತಘನ 4 ಬಾಹುಗಳನ್ನು ಒಳಗೊಂಡಿರುತ್ತೆ. ಆಯತಘನ ಇದಕ್ಕೆ 3 ಆಯಾಮ. ಇದಕ್ಕೆ ಉದ್ದ, ಅಗಲ, ಎತ್ತರ. ಉದ್ದ, ಅಗಲ, ನಾವು ಉದ್ದಕ್ಕೆ ಎಲ್ಲ ಅಂತ ಕರಿತೀವಿ, ಅಗಲಕ್ಕೆ ಬಿ ಅಂತೀವಿ. ಲೆಂತ್, ಬ್ರೆಡ್ತ್, ಹೈಟ್, 3 ಆಯಾಮ. ಇಲ್ಲಿ ಆಯತಘನದಲ್ಲಿ ಉದ್ದ, ಅಗಲ, ಎತ್ತರ ಒಂದೇ ಸಮ ಇರಲ್ಲ. ಅದೇ ರೀತಿ ನಾವು ಚೌಕಘನ ತಗೊಂಡಾಗ ಚೌಕಘನ ತಗೊಂಡಾಗ ಚೌಕಘನದಲ್ಲಿ ಎಲ್ಲಾ ಬಾಹುಗಳು ಪರಸ್ಪರ ಏನಾಗಿರ್ತದೆ, ಎಲ್ಲಾ ಬಾಹುಗಳು ಪರಸ್ಪರ ಸಮಾನವಿರುತ್ತೆ. ಉದ್ದ, ಅಗಲ, ಎತ್ತರ. ಇಲ್ಲಿ ಎ ನೀವು ಕೇಳ್ಬೋದು ಸರ್, ಇಲ್ಲಿ ಎಲ್ ಬಿ ಎಚ್ ಅಂತ ಹಾಕಿದ್ರೆ ಇಲ್ಲಿ ಯಾಕೆ ಎ ಹಾಕಿದ್ದೀರಾ? ಎಲ್ಲಾ ಬಾಹುಗಳು ಪರಸ್ಪರ ಏನಾಗಿದೆ, ಎಲ್ಲ ಬಾಹುಗಳು ಪರಸ್ಪರ ಸಮಾನವಾಗಿರೋದ್ರಿಂದ ನಾವೇನ್ ಹಾಕ್ತೀವಿ, ಉದ್ದ, ಅಗಲ, ಈ 3ಕ್ಕೂ ಸಹಿತ ನಾವು ಎ ಅಂತ. ಆಯ್ತಾ? ನೆಕ್ಸ್ಟ್ ಮಕ್ಕಳ 3ನೇದು ನಿಮ್ಗೆ ಇರ್ತಕ್ಕಂಥದ್ದು ಸಿಲಿಂಡರ್. ಈಗ ಸಿಲಿಂಡರ್ ನಾನು ಹೇಳಿದೆ, ಒಂದು ರಟ್ಟಿನ ಪಟ್ಟಿಯನ್ನು ತಗೊಂಡು ನೋಡಿರ್ಬೋದು, ಚಿಕ್ಕ ಮಕ್ಕಳೆಲ್ಲ ಆಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಒಂದು ಕಡ್ಡಿ ಇರುತ್ತೆ, ಅದಕ್ಕೊಂದು ನಾವು ಒಂದು ಆಯತಾಕಾರದ ಒಂದು ಪಟ್ಟಿಯನ್ನು ಕಟ್ಕೊಂಡಿದ್ವಿ, ಅದು ತಿರುಗಿಸ್ತೀವಿ. ಅದು ತಿರುಗಿಸಿದಾಗ ನಮಗೆ ಪರಿಭ್ರಮಣೆ ಆದಾಗ ತಿರುಗಿಸಿದಾಗ ನಮ್ಗೆ ಯಾವ ಆಕೃತಿ ಗೋಚರ ಆಗುತ್ತೆ, ಸಿಲಿಂಡರ್ ಆಕೃತಿ ಗೋಚರ. ಅಂದ್ರೆ ಸಿಲಿಂಡರ್ ಹೆಂಗ್ ಬಂತು, ಒಂದು ಆಯತವನ್ನ ಅಕ್ಷದ ಮೇಲೆ ಪರಿಭ್ರಮಿಸಿದಾಗ ಉಂಟಾಗ್ತಕ್ಕಂಥ ಆಕೃತಿ ಯಾವುದು, ಆಯ್ತಾ? ಈಗ ನಾವು ಸಿಲಿಂಡರ್ನ ಯಾವ ರೀತಿ ಬರೀತೀವಿ ಅಂದ್ರೆ, ಸಿಲಿಂಡರ್ ಆಯ್ತಾ, ವೃತ್ತಾಕಾರದ ಮೇಲ್ಪಾದ ಮತ್ತು ಕೆಳಪಾದ ಹೊಂದಿದೆ. ಸಿಲಿಂಡರ್ ವಿಶೇಷ ಏನಂದ್ರೆ ಅದ್ರ ಮೇಲ್ಮೈ ವಕ್ರವಾಗಿದೆ. ನಾನು ಊಹಾತ್ಮಕ ರೇಖೆ ಹಾಕಿದಾಗ ಇದು ನಿಮ್ಗೆ ಏನ್ ಗೋಚರ ಆಗುತ್ತೆ? ನಾನು ಹೇಳಿದೆ, ಆಯತವನ್ನ ತನ್ನ ಅಕ್ಷರದ ಮೇಲೆ ಪರಿಭ್ರಮಿಸಿದಾಗ ಉಂಟಾಗ್ತಕ್ಕಂಥ ಆಕೃತಿ ಯಾವುದು, ಆಯ್ತಾ? ಈಗ ಸಿಲಿಂಡರ್ ಅಲ್ಲಿ 2 ಆಯಾಮ ಬರುತ್ತೆ. ಈಗ ಕೆಳ ವೃತ್ತಾಕಾರದಂದ್ರೆ ಮೇಲ್ ವೃತ್ತಾಕಾರದ 2 ಪರಸ್ಪರ ಸಮಾನ. ಇಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ ಅಂತ ಕರಿತೀವಿ. ಏನು ತ್ರಿಜ್ಯ? ಅದನ್ನ ಇಂಗ್ಲಿಷಲ್ಲಿ ಸ್ಮಾಲ್ ಆರ್ ಅಂತ ಕರಿತೀವಿ. ಇದು ಸಿಲಿಂಡರ್ನ ನೇರ ಎತ್ತರ h. ಸಿಲಿಂಡರ್ನ ನೇರ ಎತ್ತರ. ಈಗ ನಮಗೆ ಆಯತಘನದಲ್ಲಿ ಉದ್ದ, ಅಗಲ, ಎತ್ತರ 3 ಆಯಾಮ ಪರಸ್ಪರ ಸಮವಾಗಿರುತ್ತೆ. ಉದ್ದನೇ ಬೇರೆ, ಅಗಲನೇ ಬೇರೆ, ಎತ್ತರನೇ ಬೇರೆ. ಹಾಗೆ ಚೌಕಘನದಲ್ಲಿ ಉದ್ದ, ಅಗಲ, ಎತ್ತರ ಪರಸ್ಪರ ಸಮಾನ. ಅದಕ್ಕೆ ನಾವೇನ್ ಬಳಸ್ತೀವಿ, ನಾವು ಎ ಹೌದಲ್ವಾ? ಈಗ ನಾವು ನೆಕ್ಸ್ಟ್ ಸಿಲಿಂಡರ್ನ ಪರಿಗಣನೆ ಮಾಡಿದಾಗ ಒಂದು ಆಯತವನ್ನ ಅಕ್ಷರ ಮೇಲೆ ಪರಿಗಣಿಸಿದಾಗ ಉಂಟಾಗ್ತಕ್ಕಂಥ ಆಕೃತಿ ಯಾವುದು, ಸಿಲಿಂಡರ್ 2 ಆಯಾಮ ಇದೆ, ಒಂದು ತ್ರಿಜ್ಯ, ಇನ್ನೊಂದು ಆಯ್ತಾ? ಈಗ ನಾವು ಈ 3 ಘನಾಕೃತಿದ ವಿಸ್ತೀರ್ಣ ಮತ್ತು ಘನಫಲ ನೋಡೋಣ. ಈಗ ನಾವು ಆಯತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವುದಕ್ಕೆ? ಆಯತಕ್ಕೆ. ನಾವು ಆಯತ ತಗೊಂಡ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೊಂಡ್ರೆ ಒಂದು ನಿಮಿಷ ಇಲ್ಲಿ 2 h ಇಂಟು l ಪ್ಲಸ್ b. 2 h ಇಂಟು l ಪ್ಲಸ್ b. ಅದೇ ರೀತಿ ನಾವು ಚೌಕದಲ್ಲಿ ತಗೊಂಡಾಗ h ಜಾಗದಲ್ಲಿ l ಜಾಗದಲ್ಲಿ b ಜಾಗದಲ್ಲಿ a ಕೊಟ್ಟರೆ a ಪ್ಲಸ್ a 2a ಆಗುತ್ತೆ. 2a ಇಂಟು 2a 4a ಸ್ಕ್ವೇರ್. 4a ಸ್ಕ್ವೇರ್. ಅದೇ ರೀತಿ ಮಕ್ಕಳೇ ಸಿಲಿಂಡರ್ನಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ವಕ್ರಭಾಗ ಅದಕ್ಕೆ ಪರಿಧಿ ಇರ್ತದೆ. ಸಿಲಿಂಡರ್ ಮೇಲ್ಭಾಗ ಏನಿರುತ್ತೆ? ವಕ್ರವಾಗಿರುತ್ತೆ. ಪರಿಧಿ 2πr. 2πr ಅದರ ಎತ್ತರ h ಅಂದ್ರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು ಬರುತ್ತೆ? 2πrh. ಅರ್ಥ ಆಗ್ತದೆ ನಿಮಗೆ? ಈಗ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2h ಇಂಟು l ಪ್ಲಸ್ b. ನೆಕ್ಸ್ಟ್ ಚೌಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2. ನೆಕ್ಸ್ಟ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಈಗ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪರಿಗಣನೆ ಮಾಡಿದಾಗ ಮಕ್ಕಳೇ ಇದು ಒಂದು ಆಯಾಮ, ಈ ಕಡೆ ಒಂದು ಆಯಾಮ, ಆ ಕಡೆ ಒಂದು ಆಯಾಮ, 2 ಆಯಾಮ ಸೇರಿದೆ. ಹೇಗೆ? LB BH HL ಅದು 2 ಭಾಗ ಇರುತ್ತೆ. ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಾಗ 2 ಇಂಟು LB ಪ್ಲಸ್ BH ಪ್ಲಸ್ HL. LB ಪ್ಲಸ್ BH ಪ್ಲಸ್ HL ಯಾವ್ದು? ಆಯತದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2 ಇಂಟು LB ಪ್ಲಸ್ BH ಪ್ಲಸ್ HL. ಆದ್ರೆ ಚೌಕದಲ್ಲಿ ಎಲ್ಲೋ ಪರಸ್ಪರ ಸಮವಾಗಿರ್ತಾರೆ. ಈಗ LB ಜಾಗದಲ್ಲಿ A ಏನಾಗಿದೆ? A ಸ್ಕ್ವೇರ್. A ಸ್ಕ್ವೇರ್ A ಸ್ಕ್ವೇರ್ A ಸ್ಕ್ವೇರ್ 3 A ಸ್ಕ್ವೇರ್ ಆಗುತ್ತಲ್ಲ. 3 ಆಗ್ತದೆ. ಒಂದು ನಿಮಿಷ. ಈಗ A ಇಂಟು A ಇಂಟು A ಇಂಟು A ಇಂಟು A ಎಷ್ಟು A ಸ್ಕ್ವೇರ್ ಇದೆ? 3 A ಸ್ಕ್ವೇರ್ ಇಂಟು 2 6 A. ಆದ್ದರಿಂದ ಚೌಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಬರುತ್ತೆ? 6 A ಸ್ಕ್ವೇರ್. ಇದು ಸ್ವಲ್ಪ ಇದೆ ಮಕ್ಕಳ ಸಿಲಿಂಡರ್. ಸಿಲಿಂಡರ್ಲಿ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಬೇಕಾದ್ರೆ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh ಪ್ಲಸ್ ವೃತ್ತಾಕಾರದ ಪಾದದ ವಿಸ್ತೀರ್ಣ ಅಂತ ಹೇಳ್ತೀವಿ. ವೃತ್ತಾಕಾರದ ಪಾದ ಎಷ್ಟಿದೆ? 2 ಇವೆ. ಒಂದು ಕೆಳ ಪಾದದ ಮೇಲ್ಭಾಗ ಇರೋದು ಅದು ವಿಸ್ತೀರ್ಣ ಏನು? ವೃತ್ತಾಕಾರದ ವಿಸ್ತೀರ್ಣ πr ಸ್ಕ್ವೇರ್. ವೃತ್ತಾಕಾರದ ವಿಸ್ತೀರ್ಣ ಏನು? πr ಸ್ಕ್ವೇರ್. ಒಂದು πr ಸ್ಕ್ವೇರ್. ಈಗ ನಾವು 2πrh ಪ್ಲಸ್ πr ಸ್ಕ್ವೇರ್ ಪ್ಲಸ್ πr ಸ್ಕ್ವೇರ್ 2πr ಸ್ಕ್ವೇರ್. ಈಗ ಎರಡರಲ್ಲಿ ಏನು ಸಮಾನ ತೆಗಿಬಹುದು? ಎರಡರಲ್ಲಿ 2 ತೆಗಿಬಹುದಾ? 5 ತೆಗಿಬಹುದಾ? ನೆಕ್ಸ್ಟ್ ಇಲ್ಲಿ ಒಂದು r ಇದೆ, r ಸ್ಕ್ವೇರ್ ಇದೆ. ಚಿಕ್ಕ ಪೂರ್ತಿ r ತೆಗೆದು 6 ಅನ್ನು ತೆಗೆದ್ರೆ ನೋಡಿ ಎರಡರ ಸಹಿತ 2π ಹೊರಗೆ ಬಂತು. ಏನು ಉಳಿತಿದೆ? h ಉಳಿತು ಪ್ಲಸ್ r ಸ್ಕ್ವೇರ್ ಅಲ್ಲಿ ಒಂದು r ಉಳಿತು. ಅರ್ಥ ಆಗ್ತಿದೆಯಾ? ನಾನು ತಿಳಿಸ್ಕೊಡ್ತೀನಿ ಇದನ್ನ. 2πr ಇಂಟು r ಪ್ಲಸ್ h. ಇದೇನಿದು? ಸಿಲಿಂಡರ್ನ 2πr ಇಂಟು r ಪ್ಲಸ್ h. ಆಯ್ತಾ? ಈಗ 2πr ಇಂಟು r ಪ್ಲಸ್ h ಇಂಟು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಈಗ ನೆಕ್ಸ್ಟ್ ಮಕ್ಕಳೇ ನಾವು ಘನಫಲ ನೋಡಿದಾಗ 3 ಆಗುತ್ತೆ. 3 ಘನದ ಘನಫಲ. ನಾವು ಘನಫಲವನ್ನ ನಾವು ಇಂಗ್ಲಿಷ್ ಅಕ್ಷರದಲ್ಲಿ ವಿ ಸಂಖ್ಯೆ ಸುಳಿಸಿ ನಾವು ವಿ ಅಂದ್ರೆ ವಾಲ್ಯೂಮ್. ವಿ ಅಂದ್ರೆ ವಾಯು ಘನಫಲ ಹೇಳ್ತೀವಿ. ಈಗ ನಾವು ಘನಫಲ ಸಾಮರ್ಥ್ಯ ಅದರಲ್ಲಿ ಇರಬಹುದಂತ ಕೆಪಾಸಿಟಿ ಅಂತ ಹೇಳ್ತೀವಿ. ಎಷ್ಟು ಇರುತ್ತೆ? ಫಾರ್ ಎಕ್ಸಾಂಪಲ್ ಈಗ ಬೆಂಕಿ ಪಟ್ಟಣ ಗೊತ್ತಿಲ್ಲ. ಆ ಬೆಂಕಿ ಪಟ್ಟಣ ಯಾವ ಆಕಾರದಲ್ಲಿರುತ್ತೆ? ನೋಡಿದ್ರೆ ಈ ಬೆಂಕಿ ಪಟ್ಟಣದಲ್ಲಿ ಇಷ್ಟು ಕಡ್ಡಿಗಳು ಅಂತ ಹೇಳ್ತೇನೆ. ಹೆಚ್ಚಿಗೆ ಆಗಕ್ಕೆ ಬರುತ್ತಾ? ಅದಕ್ಕೆ ಇಷ್ಟು ಅಳತೆ ಅಂತ ಇರುತ್ತೆ, ಹೌದಲ್ವಾ? ಅದೇ ರೀತಿ ನೀವು ಒಂದೇ ಸ್ವೀಟ್ ಬಾಕ್ಸ್ ನೋಡಿರುತ್ತೆ. ಆ ಸ್ವೀಟ್ ಬಾಕ್ಸ್ ಆಯತಾಕಾರ ಇರುತ್ತೆ, ಹೌದಲ್ವಾ? ಆ ಆಯತಾಕಾರ ಸ್ವೀಟ್ ಬಾಕ್ಸ್ ಇಷ್ಟೇ ಇರ್ತೀವಿ ಗೊತ್ತೀನಿ. ಮೈಸೂರು ಪಾಕ್ ಬಾಕ್ಸ್ ಯಾವ ಆಕಾರ ಇರುತ್ತೆ? ಹೌದಲ್ವಾ? ಈಗ ನಾವು ಘನಫಲ ಸಾಮರ್ಥ್ಯ ನೋಡಿದಾಗ
ನಾವು ಮೂರು ಆಯ್ಕೆ ಮಾಡೋದು ಏನು ಎಲ್ ಇಂಟು ಬಿ ಇಂಟು ಎಚ್ ಘನಫಲ ಆಯ್ತಾ ಘನಫಲ ಎಲ್ ಇಂಟು ಬಿ ಇಂಟು ಎಚ್ ಆಯ್ತಾ. ಅದೇ ರೀತಿ ಚೌಕಗಣದಲ್ಲಿ ಎಲ್ಲೋ ಪರಸ್ಪರ ಸಮಾನವಾಗಿರ್ತಾರೆ. ಎ ಇಂಟು ಎ ಇಂಟು ಎ ಕ್ಯೂಬ್ ಎ ಇಂಟು ಎ ಇಂಟು ಎ ಏನಾಗುತ್ತೆ ಆಯ್ತಾ. ಆದ್ರೆ ಸಿಲಿಂಡರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನಾನೇನು ಉದಾಹರಣೆ ಕೊಟ್ಟೆ ಮಕ್ಕಳೇ, ಸಿಲಿಂಡರ್ ಯಾವ ರೀತಿ ಇರುತ್ತೆ, ನಾವು ಸಿಲಿಂಡರ್ ಘನಫಲ ತಗೋಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಾವು ಮೇಲ್ ಓಪನ್ ಮಾಡ್ತೀವಿ ಹೌದಲ್ವಾ, ಕೆಳಗೆ ಕ್ಲೋಸ್ ಆಗಿದೆ. ಈ ವೃತ್ತಾಕಾರದ ವಿಸ್ತೀರ್ಣ ಏನು ಪೈ ಆರ್ ಸ್ಕ್ವೇರ್, ಇದರ ಎತ್ತರ ಏನು ಎಚ್. ಇದನ್ನ ಬಳಸ್ಕೊಂಡ್ರೆ ನಾವು ಈ ಸಿಲಿಂಡರ್ ನ ಘನಫಲ ಕಂಡುಹಿಡಿಯಬಹುದು. ಅಂದ್ರೆ ಸಿಲಿಂಡರ್ ಘನಫಲ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮ್ಮ ಮನೇಲಿ ಬಳಕೆ ಮಾಡ್ತಕ್ಕಂಥ ರಾಗಿ ಡಬ್ಬ ಹೇಳಿದ್ರು ಗೊತ್ತಾ ನಿಮ್ಗೆ, ರಾಗಿ ಡಬ್ಬ ಆಗಿರ್ಬೋದು ಅಥವಾ ಜ್ಯೂಸ್ ಬಾಟಲ್ ಆಗಿರ್ಬೋದು ಹೌದಲ್ರಿ. ಆಮೇಲೆ ಯಾರಿಗೆ ಉದಾಹರಣೆ ಇದು ಸಿಲಿಂಡರ್. ಈಗ ಸಿಲಿಂಡರ್ ಘನಫಲ ವೃತ್ತಾಕಾರದ ಪಾತ್ರದ ವಿಸ್ತೀರ್ಣ ಇಂತ ಎತ್ತರ ಹೆಚ್ಚ ಅಂದ್ರೆ ಪೈ ಆರ್ ಸ್ಕ್ವೇರ್ ಎಚ್, ಪೈ ಆರ್ ಸ್ಕ್ವೇರ್ ಎಚ್ ಆಯ್ತಾ. ಈಗ ನಾವು ವಿಸ್ತೀರ್ಣದಲ್ಲಿ ನಾವು ಮೂರನ್ನ ಏನ್ ಹೇಳ್ತೀವಿ ಅಂದ್ರೆ ಚದರ ಸೆಂಟಿಮೀಟರ್ ಕೊಟ್ರೆ ಚದರ ಸೆಂಟಿಮೀಟರ್ ಅಂತ ಹೇಳ್ತೀವಿ, ಮೀಟರ್ ಕೊಟ್ರೆ ಚದರ ಮೀಟರ್ ಅಂತ ಹೇಳ್ತೀವಿ. ಆದ್ರೆ ಘನಫಲದಲ್ಲಿ ಆಗಲ್ಲ, ಸೆಂಟಿಮೀಟರ್ ಕೊಟ್ರೆ ಘನ ಸೆಂಟಿಮೀಟರ್, ಮೀಟರ್ ಕೊಟ್ರೆ ಘನ ಮೀಟರ್. ಈಗ ನಾವು ಚದರ ಸೆಂಟಿಮೀಟರ್ಗೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇದರ ಬರ್ತದೆ ಸೆಂಟಿಮೀಟರ್ ಸ್ಕ್ವೇರ್, ಘನಫಲಕ್ಕೆ ಸೆಂಟಿಮೀಟರ್ ಕ್ಯೂಬ್ ಅಂತ ಬರ್ತದೆ. ಈ ತರ ಬಂದ್ರೆ ಚದರ ಸೆಂಟಿಮೀಟರ್, ಗಾತ್ರಕ್ಕೆ ಎಷ್ಟಿದೆ 2, ಇಲ್ಲಿ ಗಾತ್ರ 3 ಇದೆ, ಘನ ಸೆಂಟಿಮೀಟರ್. ಚದರ ಸೆಂಟಿಮೀಟರ್ ಇರೋದು ಘನ ಸೆಂಟಿಮೀಟರ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಈಗ ನೆಕ್ಸ್ಟ್ ಮಕ್ಕಳ ಈ ಸೂತ್ರವನ್ನ ಕ್ಲೀನ್ ಮಾತಾಡೋದು. ಕ್ಲಿಯರ್ ಮಾತಾಡಿದ ಅರ್ಥ ನಿಮಗೆ ಆಯ್ತಾ? ಬರ್ತವೆ ಮಕ್ಕಳಲ್ಲಿ 3 ಪಾರ್ಶ್ವಮೆಂಟ್ ವಿಸ್ತೀರ್ಣ, ಪೂರ್ಣಮೆಂಟ್ ವಿಸ್ತೀರ್ಣ, ಎಷ್ಟು ಆಯ್ತಾ. ಶಾರ್ಟ್ ಫಾರ್ಮ್ ಅಲ್ಲಿ ಪಾರ್ಶ್ವಮೆಂಟ್ ವಿಸ್ತೀರ್ಣಕ್ಕೆ ಪಾರ್ಶ್ವ
ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಭೂಮಿಯಲ್ಲಿ ಘನಫಲಕ್ಕೆ ಘನಫಲ ಘನಫಲಕ್ಕೆ ನಾವು ಯಾವ ಸಂಖ್ಯೆ ಸೂಚಿಸ್ತೀವಿ ನಾವು ವಿ ಸಂಖ್ಯೆ ಸೂಚಿಸ್ತೀವಿ ನಾವು. ಸೂತ್ರವನ್ನು ಸರಿಯಾಗಿ ಬರ್ಕೊಳ್ಳಿ ಮಕ್ಕಳೇ. ಸಾಮರ್ಥ್ಯ ಇದಕ್ಕೆ ನಾವು ಘನಫಲ ಕೆಪಾಸಿಟಿ ಎಷ್ಟು ಇಂಟು ವಾಲ್ಯೂಮ್ ಆಯ್ತಾ. ಅದಕ್ಕೆ ನಾವು ಏನು ಕರಿತೀವಿ ಅದನ್ನ ಘನಫಲ ಆಯ್ತಾ. ವಿಸ್ತೀರ್ಣ ಉದ್ದ ಅಗಲ ಎತ್ತರ ಅಥವಾ ತ್ರಿಜ್ಯ ಎತ್ತರ ಕೊಟ್ಟಾಗ ನಾವು ಅದನ್ನ ವಿಸ್ತೀರ್ಣ ಕರಿತೀವಿ. ಈಗ ನಾವು ಉದಾಹರಣೆಗೆ ಹೋಗ್ಬೋದಾ? ಉದಾಹರಣೆ ಹೋಗೋಣ. ಹಾಯ್, ಈಗ ನಾವು ಉದಾಹರಣೆಯಲ್ಲಿ ಈಗ ನಾವು ಮೂರು ಮಾಡ್ತೀವಿ. ಒಂದು ಆಯತನ, ಚೌಕತನ, ಒಂದು ಸಿಲಿಂಡರ್ ಆಯ್ತಾ. ನೆಕ್ಸ್ಟ್ ಉದಾಹರಣೆ ತಂದ್ರೆ ಲೆಕ್ಕ ನಾನು ಒಂದು ಕೊಡ್ತೀನಿ, ನೀವು ಮಾಡಬೇಕು. ಈಗ ಆಯತ ಘನಕ್ಕೆ ಈಗ ಆಯತ ಘನ ಇದೆ. ಆಯತ ಘನದ ಎಲ್ಲ 5 ಸೆಂಟಿಮೀಟರ್ ಕೊಟ್ಟಿದ್ದೇನೆ, ಬಿ ಎಷ್ಟು ಕೊಟ್ಟಿದ್ದೇನೆ 6 ಕೊಟ್ಟಿದ್ದೇನೆ, ಎಚ್ ಎಷ್ಟು ಕೊಟ್ಟಿದ್ದೇನೆ 8 ಸೆಂಟಿಮೀಟರ್ ಕೊಟ್ಟಿದ್ದೇನೆ. ಸೆಂಟಿಮೀಟರ್ ನೀವು ಮೂರಲ್ಲೂ ಕಂಡಿಬೇಕು. ಪಾಮೇವಿ, ಭೂಮಿಯಲ್ಲಿ ಒಂದು ನಿಮಿಷ ನೋಡಿ, ನಾನು ಒಂದು ತೋರಿಸ್ತೀನಿ ಮಾಡಬೇಕು. ಈ ಒಂದು ನಿಮಿಷ. ಪಾಮೇವಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2h ಇಂಟು ಎಲ್ ಪ್ಲಸ್ ಬಿ, 2h ಇಂಟು ಎಲ್ ಪ್ಲಸ್ ಬಿ. ಈಗ 2 ಇಂಟು ಆಯ್ತಾ. ಹೆಚ್ ಎಷ್ಟಿದೆ? 8 ಇದೆ. ಎಲ್ ಎಷ್ಟಿದೆ? ಬಿ ಎಷ್ಟಿದೆ? 6. 2 16 ಇಂಟು 6 ಪ್ಲಸ್ 5 11. 11ರಲ್ಲಿ 66, 6 ಲಕ್ಷ 11ರಲ್ಲಿ 11 6 176 ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಚದರ ಸೆಂಟಿಮೀಟರ್. ಅರ್ಥಕ್ಕೆ ಮಕ್ಕಳ? ಅದೇ ರೀತಿ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಂಡ್ರೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ನಾವು ಫಾರ್ಮುಲಾ ತಗೊಂಡ್ರೆ 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ 2 ಇಂಟು ಎಲ್ ಬಿ. ಎಲ್ ಎಷ್ಟಿದೆ? 5 ಇಂಟು 6 ಪ್ಲಸ್ 6 ಇಂಟು 8 ಪ್ಲಸ್ 8 ಇಂಟು 5, 2 ಇಂಟು 5 6ರಲ್ಲಿ 30, 8 6ರಲ್ಲಿ 48, 8 5ರಲ್ಲಿ 40. ಈಗ 2 ಇಂಟು ಗುಣಲಿ 8, 4 4 8 ಇಂಟು 3 11, 8 2ರಲ್ಲಿ 16 ಒಂದಷ್ಟ 2 2 3 236 ಚದರ ಸೆಂಟಿಮೀಟರ್. 236 ಚದರ ಸೆಂಟಿಮೀಟರ್ ಏನದು? ನೆಕ್ಸ್ಟ್ ನಾವು ಘನಫಲ ತಗೊಂಡ್ರೆ ಘನಫಲ ವಿ. ಘನಫಲ ವಿ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್. ಎಲ್ ಎಷ್ಟು? 5, ಬಿ ಎಷ್ಟು? 6, ಎಚ್ ಎಷ್ಟು? 8. 5 6ರಲ್ಲಿ 30, 8 24 240 ಘನ ಸೆಂಟಿಮೀಟರ್. ಸೆಂಟಿಮೀಟರ್ ಕ್ಯೂಬ್ ಘನ ಸೆಂಟಿಮೀಟರ್. ಇದು ಬರ್ತಾರೆ. ನೆಕ್ಸ್ಟ್ ವ್ಯಾಲ್ಯೂ ಚೇಂಜ್ ಮಾಡ್ಕೊಡ್ತೀನಿ, ನೀವು ನನಗೆ ಹೇಳ್ಬೇಕು. ಹೇಳ್ತಿರಲ್ವಾ? ಬರ್ತಾರೆ.
ನಾನು ಜಸ್ಟ್ ಈಗ ವ್ಯಾಲ್ಯೂ ಚೇಂಜ್ ಮಾಡ್ತೀನಿ ಮಕ್ಕಳಿಗೆ. ವ್ಯಾಲ್ಯೂಸ್ ಏನ್ ಮಾಡ್ತೇನೆ, ಚೇಂಜ್ ಮಾಡ್ತೀನಿ. ಆಯ್ತಾ? ಎರಡು ಜಾಗದಲ್ಲಿ ಬಹಳ ಸಿಂಪಲ್ ಕೊಡ್ತೀನಿ, ಬಹಳ ಸಿಂಪಲ್. 2 3 4 ಮಾಡ್ತೀರಾ? ಉದ್ದ 2, ಅಗಲ 3, ಎತ್ತರ 4 ಸೆಂಟಿಮೀಟರ್. ನೋಡಿ ವ್ಯಾಲ್ಯೂಸ್ ಅನ್ನು ಹಾಕಿ ಒಬ್ಬೊಬ್ರು ಮಾಡಬೇಕು. ಆಯ್ತು, ಫಸ್ಟ್ ಯಾರು ಮಾಡ್ತೀರಿ ಈಗ? ಸ್ವಾಮಿ ಮಾಡ್ತೀಯಾ? ಮಾಡು. ಫಸ್ಟ್ ಮೇಲೆ ವಿಸ್ತೀರ್ಣ ಚಲೋ ಮಾಡು. ಸೆಂಟಿಮೀಟರ್, ಅದಕ್ಕೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಲ್ಲಿ ಬೆಲೆ ಮಾಡುತ್ತೆ. ಇಲ್ಲಿ ಗಾತ್ರ ಅಂತ ಹೇಳಿದೆ ಅಂದ್ರೆ ಚದರ ಸೆಂಟಿಮೀಟರ್. ವಿಸ್ತೀರ್ಣ ಪಾಮ್ಯವಾಗಿರ್ಬೋದು ಪುಣ್ಯವಾಗಿರ್ಬೋದು ವಿಸ್ತೀರ್ಣ ಸೆಂಟಿಮೀಟರ್ ಬರುತ್ತೆ. ಇದನ್ನ ಯಾರು ಮಾಡ್ತೀರಾ? ಪೂರ್ಣಮಯ ವಿಸ್ತೀರ್ಣ ಮಾಡ್ತೀಯಾ? ತಗೊಂಡು ಪೂರ್ಣಮಯ ವಿಸ್ತೀರ್ಣ ಅಂತ ಬೆಲೆ ಹಾಕೋಲಿಗೆ ಬಾಯಿಸ್ಕೊಂಡ್ರಪ್ಪಲ್ಲೇ ಎಲ್ ಬಿ ಮತ್ತೆ ಹೆಚ್ ಅನ್ನು ಹಾಕ್ತಾರೆ. ಬೆಲೆ ಕೊಟ್ರಿ ಸೂತ್ರಕ್ಕೆ ಸರಿ ಗುಣಾಕಾರ ಮಾಡಿ ಇಟ್ಟರೆ ಕರೆಕ್ಟ್ ಬರುತ್ತೆ. ಹಾ ನೋಡ್ರಿ ಸರಿ ಆಗ್ತದೆ ನೋಡ್ರಿ ಬೆಲೆ. ಗುಣಿಸ್ತಾರೆ. ಹಾ 6 × 12 ಒಂದಷ್ಟು 2 4 1 5 52 ಚದರ ಸೆಂಟಿಮೀಟರ್. ಏನದು? ಬಾಯ್ ಗಣಪನ ಯಾರು ಮಾಡ್ತೀರಾ? ಬಹಳ ಈಸಿ. ತರ್ತೇವೆ ನಮ್ಮ ಗಂಡ್ಮಕ್ಳು ನನ್ನ ಲೈ ಎಲ್ಲಿಂದ ಬಿ ಇಂಟು ಹೆಚ್ಚು ಗುಣಿಸಿರ್ಬೇಕಷ್ಟೇ. ಬಾಳ ಮಾಡ್ಬಾರ್ದು. ನೀನ್ ಮಾಡು ಎಲ್ಲಿಂದ ಬಿ ಇಂಟು ಹೆಚ್ಚು ಮಾಡು. ಜನಪದ ನೋಡಲ್ಲೇ ಎಷ್ಟು ಈಸಿ ನೋಡಲ್ಲೇ. ಎರಡು ಮೂರು 6 6 24 ಘನ ಸೆಂಟಿಮೀಟರ್. ಘಾತಾಂಕ 3 ಬರುತ್ತೆ. ಘಾತಾಂಕ 3 ಬರುತ್ತೆ. ಅಂದ್ರೆ ಘನ ಸೆಂಟಿಮೀಟರ್. ನೋಡ್ರಿ ಮಕ್ಕಳ, ಒಂದು ಆಯತಗಳನ್ನು ಕೊಟ್ಟಾಗ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ, ಪೂರ್ಣಮೇಲ್ಮೈ ವಿಸ್ತೀರ್ಣ, ಘನಫಲ ಅಂತ ಹೇಳಿದ್ವಿ ಹೌದಲ್ಲ? ಈಗ ಚೌಕದಕ್ಕೆ ಹೋಗೋಣ. ಚೌಕದನ ಬಹಳ ಈಸಿ. 4a² 6a² a³ ಅಷ್ಟೇ ಹೌದಲ್ಲ? ಈಗ ನಾವು ಆಯತನ ಮಾಡಿದ್ವಿ, ಇಲ್ಲೇ ಮಾಡ್ಬಿಡ ಪಕ್ಕದಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಚೌಕದ
ಎಲ್ಲ ಬೌಲ್ ಪರ್ಸೆಂಟ್ ಆಗಿದೆ ಆಯ್ತು 5 5 5 ಕೊಡ್ರಿ 5 5 5 ಎಲ್ಲ ಬೌಲ್ ಪರ್ಸೆಂಟ್ ಈಗ ನಾವು ಫಾರ್ಮ್ ಎ ಬಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ 4 a ಸ್ಕ್ವೇರ್ 4 ಇಂಟು a ಅಂದ್ರೆ ಎಷ್ಟಿದೆ 5ರ ವರ್ಗ 4 ಇಂಟು 5ರ ವರ್ಗ ಎಷ್ಟು 25 25 ಹಾಕಿ 100 ಚದರ ಸೆಂಟಿಮೀಟರ್ ವರ್ಗ ಅರ್ಥ ಆಗ್ಲಿಲ್ಲ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಚೌಕಗಣಕ್ಕೆ 4 a ಸ್ಕ್ವೇರ್ a ಗೆ ಎಷ್ಟು ಹಾಕ್ತೀವಿ ನಾವು 5 ಕೊಡಿದ್ವಿ 5 5ರ ವರ್ಗ ಎಷ್ಟು 25 25 ಹಾಕಿ 100 ಅದೇ ರೀತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6 a ಸ್ಕ್ವೇರ್ 6 ಇಂಟು 5ರ ವರ್ಗ 6 ಇಂಟು 25 25 ಆಗಲಿ 150 ಚದರ ಸೆಂಟಿಮೀಟರ್ ಹೌದಲ್ರಿ ನೆಕ್ಸ್ಟ್ ಘನಫಲ ಬಹಳ ಈಸಿ ಘನಫಲ ಈಸ್ ಈಕ್ವಲ್ ಟು ಏನು a ಘಾತ 3 5ರ ಘಾತ 3 5ರ ಘಾತ 3 ಅಂದ್ರೆ 5 ಇಂಟು 5 ಇಂಟು 5 ನಾವೇನ್ ಗುಣಾಕಾರ ಮಾಡ್ತೀವಿ 5 ಇಂಟು 5 ಇಂಟು 5 ಅನ್ನ 5 ಐತಿ 25 ಐತಿ 125 ಘನ ಸೆಂಟಿಮೀಟರ್ 125 ಘನ ಸೆಂಟಿಮೀಟರ್ ನೋಡಿ ಚೌಕಗಳಿಗೆ ಹೆಂಗ್ ಬಂತು ನೋಡ್ರಿ ಪಾಮೇವಿ ಭೂಮೇವಿ ಘನಫಲ ಎಷ್ಟು ಚೇಂಜ್ ಮಾಡ್ಕೊಳ್ಳಿ ಈಗ ಚಿಕ್ಕದು ಕೊಡ್ಲಾ ಪಟ್ಟಂತ ಮಾಡ್ಬೇಕು ನಾನು ಐದು ತೆಗಿತೀನಿ 5ರ ಜಾಗದಲ್ಲಿ ಚೌಕಗಳಿಗೆ ನಾನು ಏನ್ ಮಾಡ್ತೀನಿ ಜಸ್ಟ್ 4 ಹಾಕ್ತೀನಿ ಮಾಡೋಣ 4 ಹಾಕ್ತೀನಿ ಈಗ ಇದರಲ್ಲಿ ಫಾರ್ಮ್ ಎ ಬಿ ಯಾರು ಮಾಡ್ತಾರೆ ಬಾಯ್ಸ್ ಬರ್ತಾ ಇಲ್ಲ ಮುಂದೆ ನಾನು ಎಷ್ಟು ಬೇಗ ಕಳ್ಸಿರ್ತೀನಿ ಫಾರ್ಮ್ ಎ ಬಿ ಅದೇ ರೀತಿ ಘನಫಲ ಮಾಡಬಾರ್ದು ಬಾ ಬಹಳ ಸಿಂಪಲ್ ಮಾಡ ಏನಾಗ್ತೀಯ 4 ಸ್ಕ್ವೇರ್ 4 ವರ್ಗ ಎಷ್ಟು 14 64 ಚದರ ಸೆಂಟಿಮೀಟರ್ ಇಷ್ಟೇ ಹೌದಲ್ರಿ ಇನ್ನೆಷ್ಟು 6 a ಸ್ಕ್ವೇರ್ ಇದೆ a ಸ್ಕ್ವೇರ್ ಸೇಮ್ 4 ಸ್ಕ್ವೇರ್ 4 ವರ್ಗ ಎಷ್ಟು 16 ಆಯ್ತಾ 16 ಆಗಲಿ 96 ಚದರ ಸೆಂಟಿಮೀಟರ್ ಕಿಲೋಮೀಟರ್ ಚದರ ಸೆಂಟಿಮೀಟರ್ 340 ಸೆಂಟಿಮೀಟರ್ ಇದೆ ನೆಕ್ಸ್ಟ್ ಘನಫಲ 4ರ ಘಾತ 3 4ರ ಘಾತ 3 4 ಇಂಟು 4 ಇಂಟು 4 4 ಹಾಕ್ಲಿ 16 ಹಾಕ್ಲಿ 64 ಘನ ಸೆಂಟಿಮೀಟರ್ 64 ಘನ ಸೆಂಟಿಮೀಟರ್ ಆಯ್ತಾ ಏನಿದು ಅರ್ಥ ಮಗ ಆಯ್ತಾ ಲಾಸ್ಟ್ ನೆಕ್ಸ್ಟ್ ಯಾರು ಈಗ ನಾವು ಇದೇ ರೀತಿ ಸಿಲಿಂಡರ್ಗೆ ತ್ರಿಜ್ಯ 6 7 ಸೆಂಟಿಮೀಟರ್ ಕೊಟ್ಟಿರ್ತಾನೆ ಎತ್ತರ 10 ಸೆಂಟಿಮೀಟರ್ ಕೊಟ್ಟಿರ್ತಾನೆ ಆಯ್ತಾ ಒಂದು ಲೆಕ್ಕ ಮಾಡೋದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2 ಪೈ ಪೈ ನ ಬೆಲೆ ಎಷ್ಟು 22/7 ಸ್ಥಿರಾಂಕ ಪೈ ನ ಬೆಲೆ 2 ಇಂಟು ಪೈ ನ ಬೆಲೆ 22/7 ತ್ರಿಜ್ಯ 6 ಎಷ್ಟು 7 ಎತ್ತರ ಎಷ್ಟು 7 ಕ್ಯಾನ್ಸಲ್ ಆಯ್ತು 22 ಹೇಳಿ
40 ಇಂಟು ಎಷ್ಟಿದೆ ಎಷ್ಟು ಬರುತ್ತೆ 440 ಚದರ ಸೆಂಟಿಮೀಟರ್ ಚದರ ಸೆಂಟಿಮೀಟರ್. ಅದೇ ರೀತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೋಡೋಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr ಇಂಟು r ಪ್ಲಸ್ h 2 ಇಂಟು 22/7 ತ್ರಿಜ್ಯ r ಎಷ್ಟು 7 ಎಷ್ಟು 7 ಪ್ಲಸ್ 10 ನೋಡಿ 7 ಕ್ಯಾನ್ಸಲ್ ಆಯ್ತಾ 22 ಇಂಟು 10 ಪ್ಲಸ್ 7 14 68 ಆರ್ ಎಷ್ಟ ಮತ್ತೆ 14 68 68 6 74 748 ಸೆಂಟಿಮೀಟರ್ ಸ್ಕ್ವೇರ್. ಏನಿದು ನೆಕ್ಸ್ಟ್ ಘನಫಲ ವಾಲ್ಯೂಮ್ ಪೈ ಆರ್ ಸ್ಕ್ವೇರ್ ಎಚ್. ಘನಫಲ ಪೈ ನೋಡಿ ಎಷ್ಟು ಎಷ್ಟಿದೆ ಇಂಟು ಎಚ್ ಎಷ್ಟಿದೆ ಒಂದು ನಿಮಿಷ ನೋಡಿ. ಇಲ್ಲಿ ವರ್ಗ ಇದೆ 7ರ ವರ್ಗ ಇದೆ ನಾನು ಬಿಡಿಸ್ಕೊಂತೀನಿ. 22/7 7 ಇಂಟು 7 ಬರ್ಕಂಡ ಆಯ್ತಾ ಇಂಟು 10 ಬರ್ಕಂಡ 1 7 ಕ್ಯಾನ್ಸಲ್ ಆಯ್ತು. ಅರ್ಥ ಆಗ್ತಿದ್ಯಾ 10 7 ಈಗ ನಾವು ಗುಡಿಸ್ಕೊಳ್ಳೋಣ. 22 ಇಂಟು 70 ಗುಡಿಸೋಣ 0 0 7 14 1 ಎಷ್ಟು 14 15 4 ಎಷ್ಟುಂಟು 1540 ಘನ ಸೆಂಟಿಮೀಟರ್ 1540 ಘನ ಸೆಂಟಿಮೀಟರ್. ಯಾವ್ದು ಕ್ಯಾನ್ಸಲ್ ಆಗ್ತಾ ಇದ್ರೆ ಎಷ್ಟಾಗಿ ಕೊಡ್ತೀವಿ ಮಾಡೋದು ಬರ್ತಾರೆ.